ಪೊಲೀಸರ ಸೋಗಿನಲ್ಲಿ ಚಿನ್ನಾಭರಣದ ವ್ಯಾಪಾರಿಯಿಂದ ಸುಲಿಗೆ ನಡೆಸಿದ್ದ ಖದೀಮರ ಹೆಡೆಮೂರಿ ಕಟ್ಟುವಲ್ಲಿ ಬೀದರ್ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹೈದರಾಬಾದ್ನಿಂದ ಮುಂಬೈಗೆ ಚಿನ್ನಾಭರಣದ ವ್ಯಾಪಾರಿ ಯುವಕನಿಗೆ ಚಿನ್ನಾಭರಣ ತರಲು ಕಳುಹಿಸಿರುತ್ತಾನೆ. ಈ ಬಗ್ಗೆ ಖಚಿತ ಮಾಹಿತಿ ಹೊಂದಿದ ಖದೀಮರು ಪೊಲೀಸ್ ಯೂನಿಫಾರ್ಮ್ನಲ್ಲಿ ಬಂದು ದಾಖಲೆ ಇಲ್ಲದೆ ಇಷ್ಟೊಂದು ಹಣ ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತಿದೆಯಾ ಎಂದು ಯುವಕನಿಗೆ ಬೆದರಿಸಿ ಹಣ ದೋಚಿರುವಂಥ ಪ್ರಕರಣವನ್ನು ಕೇವಲ 72 ಗಂಟೆಯಲ್ಲಿ ಪೊಲೀಸರು ಪತ್ತೆ ಹಚ್ಚಿ 3 ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ಹಂಚಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳಿಂದ ಮೊಬೈಲ್ ಫೋನ್ಗಳು, ವಿದೇಶಿ ಕರೆನ್ಸಿ ವಶಕ್ಕೆ ಪಡೆಯಲಾಗಿದೆ. ಓರ್ವ ಆರೋಪಿಯ ಪತ್ನಿ ಪೊಲೀಸ್ ಇಲಾಖೆಯಲ್ಲಿ ತರಬೇತಿ ಪಡೆಯುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಯೂನಿಫಾರ್ಮ್ ಬಗ್ಗೆ ಮಾಹಿತಿ ಹೊಂದಿದ ಆರೋಪಿ 2 ಜೊತೆ ಯೂನಿಫಾರ್ಮ್ ತರಿಸಿಕೊಂಡಿದ್ದ ಆರೋಪಿಗಳು 2 ವಾಕಿಟಾಕಿ ಕೂಡ ಹೊಂದಿದ್ದರು. ಪ್ರಕರಣದಲ್ಲಿ ಭಾಗಿಯಾಗಿದ್ದ 4 ಆರೋಪಿಗಳಲ್ಲಿ 3 ಬಂಧಿಸಲಾಗಿದೆ. ಓರ್ವ ಆರೋಪಿ ಪರಾರಿಯಾಗಿದ್ದು ಶೋಧ ಕಾರ್ಯ ನಡೆಯುತ್ತಿದೆ. ಎಸ್ಪಿ ಮಾಹಿತಿ ನೀಡಿದ್ದಾರೆ. ಇನ್ನು ಜಿಲ್ಲೆಯ ಬೀದರ್, ಹುಮನಾಬಾದ್, ಬಾಲ್ಕಿ, ಬಸವ ಕಲ್ಯಾಣ 16 ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ 31 ಪ್ರಕರಣಗಳನ್ನು ಪೊಲೀಸರು ಭೇದಿಸಿ ಒಟ್ಟು 67,29,800 ರೂಪಾಯಿ ಬೆಲೆಯುಳ್ಳ ಸ್ವತ್ತನ್ನು ಜಪ್ತಿ ಮಾಡಿ 37 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ 25 ಲಕ್ಷಕ್ಕೂ ಅಧಿಕ ಮೌಲ್ಯದ ರೈತರ ಜಾನುವಾರುಗಳು, ಎಮ್ಮೆ, ಎತ್ತು, ಆಕಳು ಕಳ್ಳತನ ಮಾಡಿದ ಖದೀಮರು, ಅಮೆರಿಕನ್ ಡಾಲರ್, ಬೈಕ್ ಕಳ್ಳರು, ತಾಮ್ರದ ಪಾತ್ರೆಗಳು, ಮೊಬೈಲ್ ಕಳ್ಳತನ ಸೇರಿದಂತೆ ವಿವಿಧ ಕಳ್ಳತನ ಪ್ರಕರಣಗಳು ಪೊಲೀಸರು ಭೇದಿಸಿದ್ದಾರೆ. ಎಲ್ಲ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವನ್ ಎಸ್ಎಲ್ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಿದ್ದಾರೆ. ಪ್ರಕರಣಗಳಲ್ಲಿ 32 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡುವುದರ ಮೂಲಕ ಒಟ್ಟು 65,29,800 ಮೌಲ್ಯದ ವಸ್ತುಗಳನ್ನು, ಜಾನುವಾರುಗಳನ್ನು, ವಾಹನಗಳನ್ನು, ಕರೆನ್ಸಿ, ವಿದೇಶಿ ಕರೆನ್ಸಿಗಳನ್ನು ಕೂಡ ಏನಂತಂದರೆ ಇಲ್ಲಿ ಜಪ್ತು ಮಾಡಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಬಾಲ್ಕಿ ಸಬ್ ಡಿವಿಷನ್ನಲ್ಲಿಯ ಒಟ್ಟು ಜಾನುವಾರುಗಳು 20 ಎಮ್ಮೆ ಕಳ್ಳತನ, 1 ಆಕಳು ಮತ್ತು 8 ಎತ್ತು ಕಳ್ಳತನದ ಪ್ರಕರಣಗಳನ್ನು ಪತ್ತೆ ಮಾಡಲಾಗಿದೆ. ಇದರಲ್ಲಿ ಒಟ್ಟು 30 ಜಾನುವಾರುಗಳನ್ನು ಇಲ್ಲಿ ಪತ್ತೆ ಮಾಡಿ ವಾರಸುದಾರರಾದಂತಹ ರೈತರಿಗೆ ಅವುಗಳನ್ನು ಕೊಡಲಾಗಿದೆ. ಇದರಲ್ಲಿ ಎರಡನೇ ಇನ್ನೊಂದು ಪ್ರಮುಖ ಪ್ರಕರಣ ಅಂದರೆ ಇತ್ತೀಚೆಗೆ ಕಳೆದ 3 ದಿನಗಳ ಹಿಂದೆ ಬಸವ ಕಲ್ಯಾಣ ಟೌನ್ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ಹೈದರಾಬಾದ್ನ ಬಂಗಾರದ ವ್ಯಾಪಾರಿಯೊಬ್ಬರು ಒಬ್ಬ ಯುವಕನ ಮುಖಾಂತರ ಜಾಗ್ವಾರ್ ಅನ್ನುವಂತಹ ಒಂದು ಏನು ನೈಟ್ ಬಸ್ ಸರ್ವಿಸ್ ಇದೆ, ಅದರಲ್ಲಿ ಮುಂಬೈಗೆ ಹಣವನ್ನು ಕೊಟ್ಟು ಕಳಿಸಿರ್ತಾರೆ. ಅವರು ಅಲ್ಲಿ ಹೋಗಿ ಜ್ಯುವೆಲರಿಗಳನ್ನು ತೆಗೆದುಕೊಂಡು ಬರುವಂತಹ ಒಂದು ವಹಿವಾಟು ಅವ್ರದ್ದು ನಡ್ಕೊಂಡಿರ್ತದೆ. ಈ ಸಂದರ್ಭದಲ್ಲಿ ಆ ಒಂದು ನೈಟ್ ಬಸ್ ಏನಿದೆ ನಮ್ಮ ಬಸವ ಕಲ್ಯಾಣ ಟೌನ್ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಪೆಟ್ರೋಲ್ ಬಂಕ್ ಬಳಿ ಫ್ಯೂಯಲ್ನ ರೀಫ್ಯೂಯಲ್ ಮಾಡಿಸೋದಕ್ಕೋಸ್ಕರ ನಿಲ್ಲಿಸಿದಾಗ ಆ ಹುಡುಗ ಕೆಳಗಡೆ ಇಳಿದು ವಾಶ್ರೂಮ್ ಹೋಗಿ ತಿರ್ಗಾ ಮತ್ತೆ ವಾಪಸ್ ಬಂದು ಒಳಗಡೆ ಇರ್ತಾರೆ. ಮುಂದೆ ಬಸ್ಸನ್ನು ಒಂದು 100 ಮೀಟರ್ಗಳಷ್ಟು ಮುಂದೆ ಹೋದಾಗ ಇಬ್ಬರು ವ್ಯಕ್ತಿಗಳು ಬಂದು ಅದನ್ನು ತಡೆದು ಅವರು ಪೊಲೀಸ್ ಯೂನಿಫಾರ್ಮ್ನ ಧರಿಸಿರೋದ್ರಿಂದ ತಾವು ಪೊಲೀಸ್ ಅಧಿಕಾರಿಗಳು ಅಂಥೇಳಿ ಸುಳ್ಳು ಹೇಳಿ ಒಳಗಡೆ ಹೋಗಿ ಆ ಹುಡುಗನನ್ನು ಕೆಳಗಡೆ ಕರೆಸಿ, ನೀವು ಏನಂದರೆ ಹೆಚ್ಚಿನ ಹಣವನ್ನು ಕೊಂಡೊಯ್ತಾ ಇದ್ದೀರಾ, ಇದಕ್ಕೆ ಯಾವುದೂ ದಾಖಲಾತಿಗಳಿಲ್ಲ ಅಂಥೇಳಿ ಆ ಹಣವನ್ನು ಅವನಿಂದ ಸುಲಿಗೆ ಮಾಡಿಕೊಂಡು ಹೋಗಿರ್ತಾರೆ. ಈ ಪ್ರಕರಣವನ್ನು ನಾವು ಭಾಳ ಗಂಭೀರವಾಗಿ ಪರಿಗಣಿಸಿ, ಯಾಕೆ ಅಂದರೆ ಇದರಲ್ಲಿ ಪೊಲೀಸ್ ಯೂನಿಫಾರ್ಮ್ನ ಬಳಸಿ ಏನಂತಾರೆ ಈ ಥರ ಒಂದು ಅಪರಾಧ ಎಸಗಿದ್ರಿಂದಾಗಿ ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ನಾವು ಪರಿಗಣಿಸಿದ್ವಿ. ಮೊದಲಿಗೆ ಏನಂದರೆ ಕಂಪ್ಲೇನೆಂಟ್ ಅವರು ಕೇವಲ 80,000 ರೂಪಾಯಿ ಅಂಥೇಳಿ ಅವರು ಅಲ್ಲಿ ಹೇಳಿಕೆ ನೀಡಿರ್ತಾರೆ. ಯಾಕೆ ಅಂತಂದರೆ ಅದರಲ್ಲಿ ಅವರು ವಿದೇಶಿ ಕರೆನ್ಸಿಗಳನ್ನ ಕೂಡ ಏನಂದರೆ ತೆಗೆದುಕೊಂಡು ಹೋಗ್ತಾ ಇರ್ತಾರೆ. ಸೊ ಅದು ಆಮೇಲೆ ಅವರು ಮುಂದುವರೆದ ಹೇಳಿಕೆ ನೀಡಿದ ಮೇರೆಗೆ ಆಮೇಲೆ ನಮ್ಮ ತಂಡ ಏನಿದೆ ಈ ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಟೋಲ್ ಏನು CCTV ಫುಟೇಜಸ್ ಇತ್ತು, ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಟೆಕ್ನಿಕಲ್ ಅನಾಲಿಸಿಸ್ನ ಮಾಡೋದ್ರ ಮೂಲಕ
ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.